ಶ್ರೀರಾಮ ಸ್ವಯಂ ವಿಷ್ಣುವಿನ ಅವತಾರ. ಆದರೆ ಶ್ರೀರಾಮನ ಬಂಟ ಹನುಮ. ನಿಮಗೆ ಹನುಮಾನ್ ಹುಟ್ಟಿದ ಹೇಗೆ ಅಂತ ಗೊತ್ತಾ? ಹಾಗೂ ಅವರು ಹುಟ್ಟೋ ಮುಂಚೆನೇ ಶ್ರೀರಾಮನಿಗೆ ಜೋಡಿಯಾಗಿದ್ದರು ಎಂದು ನಿಮಗೆ ಗೊತ್ತಾ? ಹಾಗೂ ಒಂದು ಸರಿ ಸ್ವಯಂ ಶಿವ ಹಾಗೂ ಹನುಮಂತನ ಜೊತೆ ಯುದ್ಧ ನಡೆದಿತ್ತು, ಅದು ನಿಮಗೆ ಗೊತ್ತಾ? ಹೀಗೆ ಬನ್ನಿ, ಹನುಮಂತನ ಎಷ್ಟೊಂದು ಗೊತ್ತಿಲ್ಲದಿರುವ ಸ್ಟೋರಿಗಳನ್ನು ನಾವು ತಂದಿದ್ದೇವೆ, ಒಂದೊಂದಾಗಿ ತಿಳಿದುಕೊಳ್ಳೋಣ. ಹನುಮಂತ ವಾನರ ರಾಜ ಕೇಸರಿ ಹಾಗೂ ಅಂಜನಾ ದೇವಿಯ ಪುತ್ರ. ಆದರೆ ನಿಮಗೆ ಗೊತ್ತಾ, ಅಂಜನಾ ದೇವಿ ಒಂದು ಕಾಲದಲ್ಲಿ ಅಪ್ಸರೆ. ಅವರ ರಿಯಲ್ ಹೆಸರು ಪುಂಜಕ್-ಸಹಳ. ಒಂದು ದಿನ ಋಷಿ ದುರ್ವಾಸ ಇಂದ್ರದೇವನ ಸಭೆಗೆ ಮಾತನಾಡಲು ಬಂದಿದ್ದಾಗ ಪುಂಜಕ್-ಸಹಳ ಪ್ರತಿ ಬಾರಿ ಸಭೆಯಲ್ಲಿ ಸಂಚಲಿಸುತ್ತಿದ್ದಳು. ಇದಕ್ಕೆ ಕೋಪಗೊಂಡ ಋಷಿ ದುರ್ವಾಸ ಅವರಿಗೆ ಶಾಪ ಕೊಟ್ಟರು. ನೀನು ಭೂಮಿಯಲ್ಲಿ ವಾನರ ರೂಪವಾಗಿ ಹುಟ್ಟುತ್ತೀಯಾ ಎಂದು ಶಾಪ ಕೊಟ್ಟರು. ಪುಂಜಕ್-ಸಹಳ ದೇವಿ ಭೂಮಿಯಲ್ಲಿ ಹುಟ್ಟಿದಾಗ ಅವರು ಬಹಳ ಕಷ್ಟವಾದ ತಪಸ್ ಮಾಡಿ ವಾಯುದೇವನ ಆಶೀರ್ವಾದ ಪಡೆದಳು. ಹಾಗೂ ಅದರಿಂದ ಅವಳು ಹನುಮಂತನನ್ನು ಜನ್ಮ ಕೊಟ್ಟಳು. ಆನಂದ್ ರಾಮಾಯಣ ಸರ್ಕಂಡದಲ್ಲಿ ಹೇಳಲಾಗುತ್ತದೆ, ಒಂದು ಸರಿ ದಶರಥ ಪುತ್ರ ಪ್ರಾಪ್ತಿಗೆ ಯಜ್ಞ ಮಾಡುತ್ತಿದ್ದರು. ದೇವ ಪ್ರಕಟವಾಗಿ ಅವರಿಗೆ ತುಪ್ಪ ಕೊಟ್ಟರು. ರಾಜ ದಶರಥ ಆ ತುಪ್ಪವನ್ನು ಆತಳ 3 ರಾಣಿ ಹೆಂಡತಿಯರಿಗೆ ಹಂಚಿದನು. ರಾಣಿ ಕೈಕೇಯಿಗೆ ಆ ತುಪ್ಪ ಸಿಕ್ಕಿದಾಗ ಪಕ್ಷಿ ಬಂದು ಆ ತುಪ್ಪನ ಎತ್ಕೊಂಡು ಹೋಗ್ಬಿಡ್ತು. ಯಾವಾಗ ಅಂಜನಾದ್ರಿ ಬೆಟ್ಟದ ಮೇಲೆ ಹೋಗುತ್ತಿರುವಾಗ ಆ ತುಪ್ಪ ಆ ಕಾಲಿಂದ ಜಾರಿ ಬಿದ್ದಿತು. ಆವಾಗ ಅದು ಅಂಜನೇ ದೇವಿಗೆ ಸಿಕ್ಕಿತು. ಅವರು ಅದನ್ನ ತಿಂದಾಗ ಹನುಮಂತನಿಗೆ ಜನ್ಮ ಕೊಟ್ಟರು ಎಂದು ಕೂಡ ಹೇಳಲಾಗುತ್ತದೆ. ನಮ್ಮ ವೇದ ಹಾಗೂ ಪುರಾಣಗಳಲ್ಲಿ ಹೇಳಲಾಗುತ್ತದೆ ಆಂಜನೇಯ ಶಿವನ ಅವತಾರವೆಂದು. ಆದರೆ ನಿಮಗೆ ಹೀಗೆ ಹೇಳಿದರೆ ಏನಾಗುತ್ತೆ, ಒಂದು ಸರಿ ಆಂಜನೇಯ ಹಾಗೂ ಶಿವನ ಜೊತೆ ಯುದ್ಧ ನಡೆದಿತ್ತು. ಪದ್ಮಪುರಾಣ ಪಾತಾಳ್ಕಂಡಿನಲ್ಲಿ ಹೇಳಲಾಗುತ್ತದೆ, ಒಂದು ಸರಿ ಶ್ರೀರಾಮ ಅಶ್ವಮೇಧನ ಯಜ್ಞ ಮಾಡುತ್ತಿರುವಾಗ ಆ ಕುದುರೆಯನ್ನು ಓಡಲು ಬಿಟ್ಟಿದ್ರು. ಅದು ತುಂಬ ದೂರ ಓಡುತ್ತಿತ್ತು. ಆದರೆ ರಾಜ್ವೀರ್ ಎಂಬ ಒಂದು ಊರಿನಲ್ಲಿ ಅದನ್ನು ನಿಲ್ಲಿಸಲಾಗುತ್ತದೆ. ಆದರೆ ಆ ಅಶ್ವಮೇಧ ಕುದುರೆಯನ್ನು ಯಾರು ನಿಲ್ಲಿಸುತ್ತಾರೆ, ಅವರು ಯುದ್ಧಕ್ಕೆ ಸಿದ್ಧತೆ ಮಾಡಿಕೊಳ್ಳಬೇಕು ಎಂಬ ಪದ್ಧತಿ ಇತ್ತು. ರಾಜ ಶತ್ರುಘ್ನ ಅದರಿಂದ ಮುಕ್ತಿ ತಗೊಳ್ಳಬೇಕು ಎಂದು ಯುದ್ಧ ಮಾಡಲು ತಯಾರಾದನು. ಆದರೆ ಇನ್ನೊಂದು ಕಡೆ ವೀರ್ಮನ್ ಶಿವನ ದೊಡ್ಡ ಭಕ್ತನಾಗಿದ್ದನು. ಈ ಯುದ್ಧವನ್ನು ಗೆಲ್ಲೋದಕ್ಕೆ ಸಹಾಯಕ್ಕಾಗಿ ಶಿವನ ಬಳಿ ಹೋದನು. ಶಿವ ಈ ಯುದ್ಧವನ್ನು ಮಾಡಲು ಒಪ್ಪಿಕೊಂಡರು. ಹಾಗೂ ಶಿವ ವೀರ್ಮನಿಗೆ ಹೇಳಿದರು, ನಾನು ಎಲ್ಲಿವರೆಗೂ ಯುದ್ಧ ಮಾಡುತ್ತೀನಿ ಅಂದರೆ ಇಲ್ಲಿ ಯಾವಾಗ ಸ್ವಯಂ ಶ್ರೀರಾಮ ಬರುತ್ತಾನೆ ಅಲ್ಲಿವರೆಗೂ ಯುದ್ಧ ಮಾಡುತ್ತೀನಿ ಎಂದು ಹೇಳುತ್ತಾರೆ. ಹಾಗೂ ಯಾವ ಶಸ್ತ್ರಗಳನ್ನು ಯೂಸ್ ಮಾಡೋದಿಲ್ಲ ಎಂದು ಹೇಳುತ್ತಾರೆ. ಶಿವನು ವೀರಭದ್ರನಾಗಿ ರೂಪುಗೊಳ್ಳುತ್ತಾನೆ. ಹಾಗೂ ಬಹಳ ದೊಡ್ಡವಾದ ಯುದ್ಧ ನಡೆಯಿತು. ಎಲ್ಲಿ ಭರತನ ಮಗ ಪುಷ್ಕಲ್ ಸತ್ತಿ ಹೋದನು ಹಾಗೂ ಶತ್ರುಘ್ನ ತಲೆ ಸುತ್ತಿ ಬಿದ್ದು ಹೋದನು. ಯಾವಾಗ ಶ್ರೀರಾಮನ ಕಡೆಯ ಯುದ್ಧ ಸೋಲುತ್ತಿತ್ತು, ಆಗ ಸ್ವಯಂ ಹನುಮಂತನೇ ಬಂದನು ಯುದ್ಧ ಮಾಡಲು. ಹನುಮಂತನು ದೊಡ್ಡ ಕಲ್ಲನ್ನು ತಗೊಂಡು ಶಿವನ ರಥವನ್ನು ಪುಡಿ ಮಾಡಿದನು. ಹಾಗೂ ದೊಡ್ಡವಾದ ಕಲ್ಲನ್ನು ತಗೊಂಡು ಶಿವನ ಎದೆಯ ಮೇಲೆ ಪ್ರಹಾರ ಮಾಡಿದ. ಅಲ್ಲಿ ಹನುಮಂತನು ಈ ಯುದ್ಧವನ್ನು ಗೆದ್ದನು. ಈಗಿನ ಕಾಲದಲ್ಲಿ ಎಲ್ಲ ಕಡೆ ರಾಮನ ಕಥೆಯನ್ನು ಪ್ರಚಾರಿಸುತ್ತಾರೆ. ಆದರೆ ಎಲ್ಲೆಲ್ಲಿ ರಾಮನ ಕಥೆಯನ್ನು ಪ್ರಚಾರಿಸುತ್ತಾರೆ ಅಲ್ಲಿ ಹನುಮಂತ ಇರುವನು ಎಂದು ಕೂಡ ಎಲ್ಲರಿಗೂ ಗೊತ್ತು. ಆದರೆ ನಿಮಗೆ ಹನುಮಂತನ ಈ ರೂಪವನ್ನು ಯಾಕೆ ಜನರು ಪೂಜಿಸುತ್ತಾರೆ ಎಂದು ನಿಮಗೆ ಗೊತ್ತಾ? ಇಲ್ಲಿ ಹನುಮಂತನ ಬಾಡಿಯ ತುಂಬ ಅರಿಶಿನ ಕಲರಿಂದ ಸಿಂಧೂರ್ ಮೈ ತುಂಬಿಕೊಂಡಿರುತ್ತದೆ. ಹನುಮಾನ್ ಚಾಲಿಸದ ಪ್ರಕಾರ ಹನುಮಂತನು ಕಂಚನ್ ವರನ್ ಎಂದರೆ ಬಂಗಾರ ರೂಪದಲ್ಲಿರುವ ಹನುಮಂತನು. ಆದರೆ ಜನರು ಏಕೆ ಈ ರೂಪವನ್ನು ಪೂಜಿಸುತ್ತಾರೆ? ಹೇಳಲಾಗುತ್ತದೆ, ವನವಾಸ ಮುಗಿದ ಮೇಲೆ ಒಂದು ದಿನ ಹನುಮಂತನು ನೋಡಿದನು, ಸೀತೆಯು ರಾಮನ ಈ ರೂಪವನ್ನು ಪೂಜಿಸುತ್ತಾರೆ, ಅವರಿಗೆ ನನ್ನ ಆಶೀರ್ವಾದ ಯಾವಾಗಲೂ ಇರುತ್ತದೆವೆಂದು. ಹನುಮಂತನಿಗೆ ಚಿರಂಜೀವಿಯಾಗಲು ವರದಾನ ಸಿಕ್ಕಿತ್ತು. ಈಗಿನ ಕಾಲದಲ್ಲೂ ನಮ್ಮ ಜೊತೆ ಹನುಮಂತನು ಇರುವುದು ಬಹಳ ಎವಿಡೆನ್ಸ್ಗಳಿವೆ. ಆದರೆ ಹನುಮಂತನು ಬರೀ ಈ ಕಾಲದಲ್ಲಿ ಹಾಗೂ ರಾಮಾಯಣ ಕಾಲದಲ್ಲಿ ಇರುವುದಷ್ಟೇ ಅಲ್ಲ, ಮಹಾಭಾರತದಲ್ಲೂ ಕೂಡ ಇದ್ದನು. ಯಾವಾಗ ಕುರುಕ್ಷೇತ್ರ ನಡೆಯಿತು ಆವಾಗ ಹನುಮಂತನು ಅರ್ಜುನನಿಗೆ ಸಹಾಯ ಮಾಡಲು ಆತನ ಕಡೆ ಯುದ್ಧ ಮಾಡಲು ಸಿದ್ಧನಾದನು. ಅದಕ್ಕಾಗಿ ಮಹಾಭಾರತ ರಥದಲ್ಲಿ ಹನುಮಂತನ ಚಿತ್ರದ ಬಾವುಟವನ್ನು ಹಾರಿಸಲಾಯಿತು. ಯಾವಾಗ ಮಹಾಭಾರತ ಯುದ್ಧ ನಡೆಯಿತು, ಕೃಷ್ಣ ಹಾಗೂ ಅರ್ಜುನ ರಥದಿಂದ ಕೆಳಗೆ ಇಳಿದರು. ಹನುಮಂತನನ್ನು ಕಳಿಸಿಕೊಡಲು ರಥದಲ್ಲಿ ದೊಡ್ಡವಾದ ವಿಸ್ಫೋಟವಾಯಿತು. ಅರ್ಜುನ ಇದನ್ನು ನೋಡಿ ಆಶ್ಚರ್ಯಗೊಂಡಾಗ ಕೃಷ್ಣ ಹೇಳಿದರು, ಹನುಮಂತವಿಲ್ಲದಿದ್ದರೆ ಈ ಯುದ್ಧವನ್ನು ನಾವು ಗೆಲ್ಲಲಾಗುತ್ತಿರಲಿಲ್ಲ. ಹನುಮಂತನು ನಿನ್ನ ಹಾಗೂ ಈ ರಥವನ್ನು ಸುರಕ್ಷವಾಗಿ ನೋಡಿಕೊಳ್ಳುತ್ತಿದ್ದನು. ಆತನ ಕೆಲಸ ಮುಗಿಯಿತು, ಹಾಗಾಗಿ ಇದು ವಿಸ್ಫೋಟವಾಯಿತು ಎಂದು ಹೇಳಿದನು.
ನಮ್ಮ ಹಿಂದೂ ಪುರಾಣ ಶಾಸ್ತ್ರಗಳಲ್ಲಿ ವಾಲ್ಮೀಕಿ ರಾಮಾಯಣವನ್ನು ತುಂಬ ಓದಲಾಗುತ್ತದೆ ಹಾಗೂ ಅದು ತುಂಬ ಫೇಮಸ್ ಇದೆ. ಆದರೆ ವಾಲ್ಮೀಕಿ ರಾಮಾಯಣವೇ ಮೊದಲವಾದ ರಾಮಾಯಣವಲ್ಲ. ಒಂದು ಕಾಲದಲ್ಲಿ ವಾಲ್ಮೀಕಿ ಅವರು ರಾಮಾಯಣವನ್ನು ಬರೆದು ಹನುಮಂತನ ಬಳಿ ಹೋದಾಗ ಹನುಮಂತನು ಹಿಮಾಲಯದ ಪರ್ವತದಲ್ಲಿ ಆತನ ಉಗುರಿನಿಂದ ರಾಮಾಯಣ ಬರೆಯುತ್ತಿದ್ದನು. ಇದನ್ನು ನೋಡಿ ವಾಲ್ಮೀಕಿ ಅದನ್ನು ನೋಡಿ ದುಃಖಿಗೊಂಡರು ಹಾಗೂ ಯೋಚಿಸಿದರು, ಅಕಸ್ಮಾತ್ ಹನುಮಂತ ಬರೆದಿರುವ ರಾಮಾಯಣವನ್ನು ದುನಿಯದ ಮುಂದೆ ಹೋದರೆ ನನ್ನ ರಾಮಾಯಣವನ್ನು ಯಾರು ಓದಲ ಎಂದು ದುಃಖಿಗೊಂಡರು. ಇದು ಯಾವಾಗ ಹನುಮಂತನಿಗೆ ತಿಳಿಯಿತು, ಒಂದು ಕ್ಷಣ ಯೋಚಿಸದೆ ಆತನ ವರ್ಷನಲ್ಲಿ ಬರೆದಿರುವ ರಾಮಾಯಣವನ್ನು ನಾಶ ಮಾಡಿದನು. ಹನುಮಂತ ಬರೆದಿರುವ ರಾಮಾಯಣವನ್ನು ಹನುಮದ್ ರಾಮಾಯಣ ಎಂದು ಕೂಡ ಹೇಳಲಾಗುತ್ತದೆ. ಆದರೆ ಇದು ನಮ್ಮ ಇತಿಹಾಸದಲ್ಲಿ ಕೊನೆಯವರೆಗೂ ಮಾಯಗೊಂಡಿತು. ಸೊ ಇದಾಗಿತ್ತು ಹನುಮಂತನ ವಿಚಿತ್ರ ಹಾಗೂ ವಿಸ್ಮಯ ಕಥೆಗಳು. ನಿಮಗೆ ಈ ಕಥೆಗಳು ಮುಂಚೆ ಗೊತ್ತಿರಲಿಲ್ಲ ಎಂದಿದ್ದರೆ ನಮಗೆ ಕಮೆಂಟಿನಲ್ಲಿ ತಿಳಿಸಿ. ಹರೇ ಕೃಷ್ಣ.